ಗುಡ್ ಮಾರ್ನಿಂಗ್ ಅವರಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗಿದೆ. ಆಫ್ಲೈನ್ ಕ್ಲಾಸ್ ಕೂಡ 11ನೇ ತಾರೀಕಿಂದ ಶುರುವಾಗ್ತಾ ಇದೆ. ಎಲ್ಲ ಅಂತಿಮ BA ಪದವಿ ವಿದ್ಯಾರ್ಥಿನಿಗೆ ಹಾರ್ದಿಕ ಸ್ವಾಗತ. ಬೆಂಗಳೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ ಮೊದಲ ಚಾಪ್ಟರ್ ಏನಿದೆ, ಪೊಲಿಟಿಕಲ್ ಸೈನ್ಸ್ನ ಮೊದಲ ಚಾಪ್ಟರ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಾನು ಸರಸ್ವತಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ. ಇಂದಿನ ಕ್ಲಾಸ್ ನಾನು ತಗೊಳ್ತಾ ಇರುವಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಬೆಂಗಳೂರು ಯೂನಿವರ್ಸಿಟಿ ಸಿಲೆಬಸ್ 5.1 ಪತ್ರಿಕೆ 100 ಮಾರ್ಕ್ಸ್ಗೆ ಇರುವಂಥದ್ದು. ಇದರಲ್ಲಿ ಫಸ್ಟ್ ಯೂನಿಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಟ್ ವರ್ಕ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಟ್ ವರ್ಕ್ ನಾವು ತಗೊಂಡಾಗ ಮೊದಲನೇದಾಗಿ ಭಾರತ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿರುವುದನ್ನು ನಾವು ಕಾಣ್ತೇವೆ. ಈ ಸಂವಿಧಾನ ರಚನಾ ಸಭೆ ಭಾರತದ ಸಂವಿಧಾನವನ್ನು ರಚಿಸುವ ಸಲುವಾಗಿ ಅಸ್ತಿತ್ವಕ್ಕೆ ಬಂದಂತ ಸಭೆಯಾಗಿದೆ. ಈ ಸಂವಿಧಾನ ರಚನಾ ಸಭೆಯ ಕಾರ್ಯವೈಖರಿಯನ್ನ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. So this body which was entrusted with the responsibility of framing the Constitution of India. Usually, as we know, all the countries of the world have their own constitution, and the Constitution of India has come into being through the Constituent Assembly. ಭಾರತದ ಸಂವಿಧಾನ ರಚನಾ ಸಭೆಯಿಂದ ಅಸ್ತಿತ್ವಕ್ಕೆ ಬಂದಿದೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳು ತಮ್ಮದೇ ಆದಂತಹ ಸಂವಿಧಾನವನ್ನ ಹೊಂದಿವೆ. ಅದೇ ರೀತಿ ಭಾರತದ ಸಂವಿಧಾನ ರಚನಾ ಸಭೆಯಿಂದ ಅಸ್ತಿತ್ವಕ್ಕೆ ಬಂದಿರೋದನ್ನ ಕಾಣ್ತೇವೆ. ಈಗ ಸಂವಿಧಾನ ಹೇಳುವಾಗ ಅದರ ಮೂಲ ಅರ್ಥವನ್ನು ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. The root word of constitution is derived from the Latin word constitute, which means to establish, to organize. Constitution therefore refers to establish a legal institution. Such a legal institution is known as the government. ವಿದ್ಯಾರ್ಥಿನಿಯರೇ, ಸಂವಿಧಾನ ಇದರ ಮೂಲ ಪದ ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎನ್ನುವ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಷನ್ನ ಮೂಲ ನಾವು ನೋಡುವಾಗ ಇದು ಲ್ಯಾಟಿನ್ ಭಾಷೆಯ ಮೂಲ ಪದ ಕಾನ್ಸ್ಟಿಟ್ಯೂಟ್. ಇದರ ಅರ್ಥ ವ್ಯವಸ್ಥಾಪನೆ, ರಚಿಸು ಎಂಬುದಾಗಿದೆ. ಈಗ ಸಾಮಾನ್ಯವಾಗಿ ಸಂವಿಧಾನ ಒಂದು ಸಮಾವೇಶ ಅಥವಾ ಸಭೆಗಳ ಮೂಲಕ, ಈಗ ಅಮೆರಿಕ ಸಂವಿಧಾನ ಫಿಲಡೆಲ್ಫಿಯಾ ಅಧಿವೇಶನದ ಮೂಲಕ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನ ನಾನು ನೋಡ್ತೇವೆ. ಹಾಗೆ ಭಾರತದ ಸಂವಿಧಾನ ರಚನಾ ಸಭೆಯಿಂದ ಅಸ್ತಿತ್ವಕ್ಕೆ ಬಂದಿದೆ. ಅದು ಸಂವಿಧಾನ ಅನ್ನೋದ್ರ ಮೂಲ ಪದ ಕಾನ್ಸ್ಟಿಟ್ಯೂಟ್, ವಿಧಿವತ್ತಾಗಿ ರಚಿಸು, ಸ್ಥಾಪಿಸು, ವ್ಯವಸ್ಥಾಪನೆ ಎಂದು ಆಗಿದೆ. ಹಾಗಾಗಿ ಸಂವಿಧಾನ ರಚನಾ ಸಭೆಯಿಂದ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದೆ. ಈಗ ನಾವು ಯಾವುದೇ ಒಂದು ವಿಷಯವನ್ನ ತಿಳಿಯಲು ಹೊರಟಾಗ ನಮ್ಗೆ ಒಂದು ಮುಖ್ಯವಾದಂತಹ ಗಮನಕ್ಕೆ ಬರುವಂತ ಅಂಶ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಉದ್ದೇಶ ಏನು, ತಿಳಿಸುವಂತ ಉದ್ದೇಶ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎವಲ್ಯೂಷನ್ ಅಂಡ್ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೇಗೆ ಉಗಮ ಆಯಿತು, ನಮ್ಮ ಭಾರತದ ಸಂವಿಧಾನ ಹೇಗೆ ಉಗಮ ಆಯಿತು, ಅದರ ಒಂದು ಹೇಗೆ ರಚನೆ ಆಯಿತು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಒಂದು ಮಹದಾದಂತ ಉದ್ದೇಶ ಇಲ್ಲಿದೆ. ಈ ಪಾಠದಲ್ಲಿ ತಿಳ್ಕೊಳ್ಳುವಂತ ಅಂಶ ಏನಪ್ಪಾ ಅಂತಂದ್ರೆ, ಬೇಸಿಕ್ ಸ್ಟ್ರಕ್ಚರ್, ಮೂಲ ರಚನೆ, ಹೇಗೆ ಭಾರತದ ಸಂವಿಧಾನ ಮೂಲ ರಚನೆ ಆಯಿತು, ಅದರ ಮೂಲ ರಚನೆ ಏನು ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಳ್ತೀರಾ. ಮೊದಲನೇ ಯೂನಿಟ್ ಈಗಾಗಲೇ ಹೇಳಿದಂಗೆ
ಫ್ರೇಮಿಂಗ್ ಅಂಡ್ ವರ್ಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸಂವಿಧಾನದ ರಚನೆ, ಸಂವಿಧಾನದ ರಚನಾ ಕಾರ್ಯ, ಸಂವಿಧಾನ ರಚನಾ ಸಭೆಯ ಮೂಲಕ. ಸೊ ಹಾಗೆ ಹೇಳುವಾಗ ನಾವು ಕೆಲವು ಚಿಂತಕರ ವ್ಯಾಖ್ಯಾನಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಏನದು ಚಿಂತಕರ ವ್ಯಾಖ್ಯಾನಗಳು ಅಂತ ನೋಡೋದಾದ್ರೆ, ಈಗ ಸಾಮಾನ್ಯವಾಗಿ ನಮಗ್ ಗೊತ್ತಿರೋ ಹಾಗೆ